ವಿಜೇಂದ್ರ ನೀನೊಬ್ಬ ರಾಜಕೀಯ ಪಕ್ಷದ ಅಧ್ಯಕ್ಷ ಆಗಿದ್ರೆ ಕೂಡಲೇ ನೈತಿಕ ಹೊಣೆ ಹೊತ್ತಿ ನೀನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕ್ಷಮೆ ಕೋರಬೇಕು. ಚಿಕ್ಕಮಂಗ್ಳೂರಿನಲ್ಲಿ ಬಂದು ಸಿ ಟಿ ರವಿ ಅಂದರೆ ಯಾರಿಗೂ ಪರಿಚಯ ಇಲ್ಲ, ಲೂಟಿ ರವಿ ಅಂದರೆ ಮಾತ್ರ ಪರಿಚಯ. ಸಿ ಟಿ ರವಿ ಅಂತ ಒಬ್ಬ ಭ್ರಷ್ಟ, ಅವನಂತ ಒಬ್ಬ ರಣಯೇಡಿ, ರಾಜಕೀಯದ ವ್ಯಭಿಚಾರಿಗಳು ಅಂತೀವಲ್ಲ ಆ ರೀತಿ ವ್ಯಭಿಚಾರಿಗಳು ಇವರು. ಈ ರೀತಿ ಸುಳ್ಳು ಅಪಪ್ರಚಾರ ಮಾಡಿ ಮುಸ್ಲಿಂ ಅವ್ರನ್ನ ತೇಜೋವಧನೆ ಮಾಡೋದ್ರಿಂದ ನಿನಗೆ ಸಿಗ್ತಾರ ಲಾಭ ಏನಂದರೆ BJPಲಿ ಅಧಿಕಾರ ಅಷ್ಟೇ. ನೀನೊಬ್ಬ ರಣಯೇಡಿ ಅಂತ ಗೊತ್ತಿದೆ. ಸುಳ್ಳು ಅನ್ನೋದು ಇವ್ರದ್ದು ದೇವರು. BJPದು ಏನಾದ್ರು ಸಿಂಬಲ್ ಇದ್ದರೆ ಅಥವಾ ಸ್ಲೋಗನ್ ಇದ್ದರೆ ಅದು ಸುಳ್ಳು ಸರ್. ಅಲ್ಲ ರೀ, ಒಬ್ಬ ವಿದ್ಯಾಮಂತ್ರಿ ಅನ್ನೋನಿಗೆ ಒಂದು ರೆಸಿಗ್ನೇಷನ್ ಲೆಟ್ರ್ ಬರೆಯೋಕ್ಕೆ ಬರಲ್ವಂತೆ ಅವ್ನಿಗೆ. ಹೋಗಿ ದೇಶದ ವಿದ್ಯಾಮಂತ್ರಿ ಮಾಡ್ತಾರೆ. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ದೇಶ ಕಟ್ಟೋಕ್ಕಾಗುತ್ತೇನ್ರಿ? ಅವ್ನಿಗೆ ಕಾನೂನು ಮೇಲೆ ಗೌರವ ಇದೆಯನ್ರಿ? ಪೊಲೀಸವ್ರ ಮನೆ ಬಾಗಿಲಿಗೆ ಹೋಗಿ ನೋಟಿಸ್ ಕೊಡೋಕೆ ಹೋದರೆ ಅವ್ನು ನಡ್ಕೊಂಡೋ ರೀತಿ ಯಾರಾದರೂ ಅವ್ರನ್ನ ಸಮರ್ಥನೆ ಮಾಡೋಕ್ಕಾಗುತ್ತಾ ಭಕ್ತರುಗಳು? ಬರೀ ಯಾವುದೇ ಧರ್ಮ ಯಾವುದೇ ಜಾತಿಯಲ್ಲಿ ಎಲ್ಲರಿಗೂ ಅವ್ರದ್ದೇ ಆದಂಥ ನೈತಿಕತೆ ಇದೆ. ಎಲ್ಲರೂ ಡಾಕ್ಟ್ರು, ಇಂಜಿನಿಯರು, IAS ಆಗಲಿಕ್ಕಾಗೋದಿಲ್ಲ. ಅದು ಅವ್ರದ್ದೇ ಆದಂಥ ಕೆಲಸ ಮಾಡೋಂಥವ್ರು ಇರ್ತಾರೆ. ಕೂಲಿ ಮಾಡೋನಿಲ್ಲದೆ ಕಟ್ಟಕ್ಕಾಗತ್ತಾ? ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಹಜರತ್ ನದಾಫ್. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ಇದ್ದೇನೆ. ಗೃಹ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ BJPಯ ರಾಜ್ಯದ ಅಧ್ಯಕ್ಷರ ಏಕವಚನದ ಪದವನ್ನು ಬಳಕೆ ಮಾಡಿದರು. ಅದರ ವಿರುದ್ಧ ಹಾಗೂ CT ರವಿಯವರ ಕೋಮು ಪ್ರಚೋದನಾ ಹೇಳಿಕೆ ಇತ್ತು, ಅದನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅವ್ರನ್ನ ಮಾತಾಡಿಸೋಣ ಬನ್ನಿ. ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ RTGS ಕಳ್ಳ ಎಂದೇ ಖ್ಯಾತಿ ಗಳಿಸಿರ್ತಕ್ಕಂಥ ವಿಜೇಂದ್ರ ನಿನ್ನೆ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಏಕವಚನ ಪದ ಬಳಕೆ ಮಾಡಿದ್ದಾರೆ. ಪದ ಬಳಕೆ ಮಾಡಿರ್ತಕ್ಕಂಥದ್ದನ್ನ BJP ನಾಯಕರು ಇವತ್ತು ಯಾವ ರೀತಿ ಸಮರ್ಸ್ಕೊಂತಾರೆ ಅನ್ನೋದನ್ನ ನಾವು ಕಾದು ನೋಡ್ತಾ ಇದ್ದೀವಿ. ವಿಜೇಂದ್ರ ನೀನೊಬ್ಬ ರಾಜಕೀಯ ಪಕ್ಷದ ಅಧ್ಯಕ್ಷ ಆಗಿದ್ರೆ ಕೂಡಲೇ ನೈತಿಕ ಹೊಣೆ ಹೊತ್ತಿ ನೀನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕ್ಷಮೆ ಕೋರಬೇಕು. ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ, ಒಬ್ಬ ಗೃಹ ಸಚಿವರಾಗಿ ಅವ್ರು ಮಾಡ್ತಾ ಇರ್ತಕ್ಕಂಥ ಕರ್ತವ್ಯನ ಸಹಿಸಕ್ಕಾಗಿರ್ತಕ್ಕಂಥ ವಿಜೇಂದ್ರ ಇವತ್ತು ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ. CT ರವಿನ ಬಂಧಿಸಿದ್ರೆ ಉದ್ರಿಕ್ತ ವಾತಾವರಣ ಆಗುತ್ತೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ. ಅಂದರೆ ನಿಮ್ಮ ಉದ್ದೇಶ ಏನಂದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಬೇಕಂತಕ್ಕಂಥದ್ದೇ ನಿಮ್ಮ ಉದ್ದೇಶ. CT ರವಿ ಇವತ್ತು ಬಿಹಾರದಲ್ಲಾಗಿರ್ತಕ್ಕಂಥ ವಿಡಿಯೋನ ಬಿಟ್ಟುಬಿಟ್ಟು ಆ ಮುಲ್ಲನ ಬಗ್ಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ. ನೀನು ಯಾವ ಮುಲ್ಲನಪ್ಪ? ನೀನು ಯಾವ ಮುಲ್ಲನ ಟೀಕೆ ಮಾಡಿದ್ಯಾ? ಮುಸ್ಲಿಂ ಸಮುದಾಯನ ಟೀಕೆ ಮಾಡಿ ರಾಜಕೀಯ ಲಾಭ ಪಡೆದಿರತಕ್ಕಂಥ ರಣಯೇಡಿ ನೀನು. ಮುಗ್ಧರ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಏಡಿ ನೀನು. ಇವತ್ತು ಭ್ರಷ್ಟಾಚಾರದಲ್ಲಿ ಕೋಟಿಗಟ್ಟಲೆ ಹಣ ಲೂಟಿ ಮಾಡಿರ್ತಕ್ಕಂಥ ಖ್ಯಾತಿ ಯಾರಂದರೆ ಅದು CT ರವಿ. ಚಿಕ್ಕಮಂಗ್ಳೂರಿನಲ್ಲಿ ಬಂದು CT ರವಿ ಅಂದರೆ ಯಾರಿಗೂ ಪರಿಚಯ ಇಲ್ಲ, ಲೂಟಿ ರವಿ ಅಂದರೆ ಮಾತ್ರ ಪರಿಚಯ. ನೀನಂತ ಒಬ್ಬ ಲೂಟಿ ರವಿ ಇವತ್ತು ಮುಸ್ಲಿಂ ಸಮುದಾಯನ ಹಾಳು ಮಾಡ್ತಾ ಇದೆಯಾ, ಅವಹೇಳನಕಾರಿ ಮಾಡ್ತಾ ಇದೆಯಾ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ನ ಸಮರ್ಸ್ಕೊಳಕ್ಕೆ ಹೋಯ್ತು ಅಂದರೆ ನಿನ್ನೊಬ್ಬ ಅಂತ ಒಬ್ಬ ಏಡಿ ಈ BJP ಪಕ್ಷದಲ್ಲಿ ಯಾರಿದ್ದಾರೆ ಅನ್ನತಕ್ಕಂಥದ್ದನ್ನ ನೀನೇ ಸಾಬೀತುಪಡಿಸಬೇಕು. ಇವತ್ತು RTGS ಕಳ್ಳ ಆಗಿರ್ತಕ್ಕಂಥ ವಿಜೇಂದ್ರನಿಗೆ ಸವಾಲಾಗ್ತಾ ಇದ್ದೀವಿ. ನಿನಗೆ ಶಕ್ತಿ ತಾಕತ್ತಿದ್ರೆ ಪ್ರತಿ ಬಾರಿ ತಾಕತ್ತು ದೊಂಬಗೆ ಮಾತಾಡ್ತಿರಲ್ಲ BJP ಭ್ರಷ್ಟೇ. ನೀವು ಮಾಡಿರ್ತಕ್ಕಂಥ ಲೂಟಿ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಾಗಿದೆ ಆಯಿತಾ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದು ಮುಂಚೆನೇ ಕೊಡಬೇಕಾಯಿತು. ಮೊದಲೇ ಇವತ್ತು ರಾಜೀನಾಮೆ ಕೊಟ್ಟಿದ್ರೆ ಮುಗ್ಧ ವಿದ್ಯಾರ್ಥಿಗಳು ಇವತ್ತು ಜೀವಂತವಾಗಿ ಬದುಕ್ತಾ ಇದ್ರು. ಅವ್ರು ಸತ್ತ ಮೇಲೆ ಇವತ್ತು ನೀನು ರಾಜೀನಾಮೆ ಕೊಟ್ಟಿದ್ದೀರಾ. ಬಿಹಾರದೊಂದು ವಿಡಿಯೋ ಇಟ್ಕೊಂಡು ಅದನ್ನೇ ವಿದ್ಯಾರ್ಥಿ ಪ್ರತಿಭಟನೆ ವಿಡಿಯೋ ಅಂತ ಹಸಿ ಸುಳ್ಳನ್ನು ಬಿಡ್ತಾ ಇದ್ದಾರೆ. ಜೀವನ ಪೂರ್ತಿ CT ರವಿ ಅಂತ ಒಬ್ಬ ಭ್ರಷ್ಟ, ಅವನಂತ ಒಬ್ಬ ರಣಯೇಡಿ, ರಾಜಕೀಯದ ವ್ಯಭಿಚಾರಿಗಳು ಅಂತೀವಲ್ಲ ಆ ರೀತಿ ವ್ಯಭಿಚಾರಿಗಳು ಇವರು. ಅಲ್ಲ ರೀ, ಮುಗ್ಧರ ಮೇಲೆ ಇವತ್ತು ಕಾರು ಓಡಿಸಿ ಇವತ್ತು ಮುಗ್ಧರು ಇಬ್ಬರು ಬಲಿಯಾದರು. ಅದಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಕಲ್ಲೇಟ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ತಣೆಗೆ ಅಣೆಪಟ್ಟಿ ಕಟ್ಕೊಂಡು ನಾಟಕ ಮಾಡೋದಂಥವನು CT ರವಿ. ವಿಧಾನ ಪರಿಷತ್ತು ಒಳಗಡೆ ಇವತ್ತು ಒಬ್ಬರು ಮಹಿಳಾ ಸಚಿವರನ್ನ ಯಾವ ರೀತಿ ಅವಹೇಳನ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿತ್ತು. ಅದ್ರ ಬಗ್ಗೆ ಯಾವ ರೀತಿ ಸುಳ್ಳು ಹೇಳಿಕೆ ಕೊಟ್ಟಿದ್ದಾನೆ ಅಂತ ಗೊತ್ತಿತ್ತು. ಇವತ್ತು ಬಿಹಾರದಲ್ಲಾಗಿರೋ ಜೀವನ ಪೂರ್ತಿ ಇದೇ ರೀತಿ ಸುಳ್ಳು ಹೇಳ್ತಾ ಇದ್ದಾನೆ. ಅವ್ನು ಜೀವಂತವಾಗಿ ಇರೋದೇ ನಿಜವಾಗ್ಲೂ ವ್ಯರ್ಥ. ಇಂತಹ ರಣಯೇಡಿಗಳನ್ನ ಇವತ್ತು BJP ಅವರು ಸಲುತ್ತಾ ಇದ್ದಾರೆ. ಅದಕ್ಕೆ BJPಗೆ ನಾವು ಹೇಳ್ತಾ ಇದ್ದೀವಿ, ನಿಮ್ಗೇನಾದ್ರು ಮಾನ ಮರ್ಯಾದೆ ನೈತಿಕತೆ ಇದ್ದರೆ ಬನ್ನಿ, ಸವಾಲು ಏನೋ ಎದುರು ಬಿದ್ದರೆ ಸವಾಲು ಅಂತಾರೆ. ಚಿಕ್ಕಮಂಗ್ಳೂರ್ನಾಗೆ ನಿನಗೆ ಮನೆ ಕಳಿಸಿದ್ದಾರಪ್ಪ. ನೀನು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಆ ಸ್ಥಾನಕ್ಕಾದ್ರೂ ಗೌರವ ಉಳಿಸುವಂಥ ಕೆಲಸ ಮಾಡು. ಈ ರೀತಿ ಸುಳ್ಳು ಅಪಪ್ರಚಾರ ಮಾಡಿ ಮುಸ್ಲಿಂ ಅವ್ರನ್ನ ತೇಜೋವಧನೆ ಮಾಡೋದ್ರಿಂದ ನಿನಗೆ ಸಿಗ್ತಾರ ಲಾಭ ಏನಂದರೆ BJPಲಿ ಅಧಿಕಾರ ಅಷ್ಟೇ. ನೀನೊಬ್ಬ ರಣಯೇಡಿ ಅಂತ ಗೊತ್ತಿದೆ. ಕೂಡಲೇ ನೀನು ಮುಸ್ಲಿಂ ಸಮುದಾಯದನ್ನ ಕ್ಷಮೆ ಕೋರಬೇಕು. ಪೊಲೀಸ್ ಅಧಿಕಾರಿಗಳು ಬಂದು ಗೌರವಯುತವಾಗಿ ನೀನು ನೋಟಿಸ್ ಕೊಟ್ಟರೆ ಆ ನೋಟಿಸ್ಗೆ ವಕೀಲರು ಮುಂದೆ ಉತ್ತರ ಕೊಡು. ಅದನ್ನು ನೀನು ಪಡೆದೇ ಇವತ್ತು ಪೊಲೀಸ್ ಅವ್ರಿಗೆ ಧಿಕ್ಕಾರ ಅಂತ ಹೇಳ್ತಿದ್ದೆ. ನಿನ್ನ ಕಾನೂನು ಸುವ್ಯವಸ್ಥೆ ಬಗ್ಗೆ ನಿನಗೇನು ಕಾಳಜಿ ಇದೆ? ಆದ್ದರಿಂದ ಪೊಲೀಸ್ ಮಹಾನಿರ್ದೇಶಕರು ಕೂಡಲೇ ಇವತ್ತು ಅವನ ವಿರುದ್ಧ ಪ್ರಕರಣ ದಾಖಲಿಸ್ಕೊಳ್ಬೇಕು. ಆತನ ವಿರುದ್ಧ ಕ್ರಮ ಕೈಗೊಂಡು ಕೂಡಲೇ CT ರವಿನ ಗಡಿಪಾರು ಮಾಡಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ. ನಿಮ್ಮದೇ ಸರ್ಕಾರ ಇದೆ, ಕೋಮು ದೇಶಕಾರರಿಗೆ
ಕಠಿಣ ಕಾನೂನು ತಂದಿದ್ದೀವಿ ಅಂತ ಹೇಳ್ತಾರೆ. ಈಗ ಕಠಿಣ ಕಾನೂನು ತಗೊಂಬಂದಿದೆ, ಅದು ವಿಧಾನಸಭೆಯಲ್ಲಿ ಅಂಗೀಕಾರನೂ ಆಗಿದೆ. ಈಗ ಅನೇಕ ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಗೃಹ ಸಚಿವರಿಗೆ ಹಾಗೂ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೂ ನಾವು ಮನವಿಯನ್ನು ಮಾಡಿದ್ದೀವಿ. ಆ ಪ್ರಕರಣ ಅದು ಕಾನೂನು ಜಾರಿ ವಿಳಂಬ ಆಗ್ಬೋದು, ಆದರೆ BJPಯವರು ಮಾಡಿರ್ತಕ್ಕಂಥ ಅವಹೇಳನಕಾರಿ ಹಾಗೂ ಉದ್ದೇಶಪೂರ್ವಕವಾಗಿ ಪ್ರಚೋದನೆಕಾರಿ ಕೊಟ್ಟಿರತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನು ಇವತ್ತು ಪ್ರಕರಣ ದಾಖಲು ಮಾಡಿಕೊಂಡು ಅವರಿಬ್ಬರನ್ನು ಬಂಧಿಸಬೇಕಂತ ನಾವು ಆಗ್ರಹಪಡಿಸ್ತೀವಿ. ಸರ್, ಇವತ್ತು ಉರಿಗೌಡ ನಂಜೇಗೌಡ ಅನ್ನೋದು ಏನಕ್ಕೆ ಮಾಡಿದ್ರು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಇವತ್ತೇನು ನಮ್ಮ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳು ಬಾಲಗಂಗಾಧರನಾಥೆ ಮಕ್ಕಳು ಉಗಿದಿದ್ದಾರೆ. ಇವರು ಏನು ಈ ನಮ್ಮ ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ ಇವರೆಲ್ಲ ಏನು ಪ್ಲ್ಯಾನ್ ಮಾಡಿದ್ರು. ಸರ್, BJPಲಿ ಏನು ಗೊತ್ತಾ ಸರ್, ಅವ್ರಿಗೆ ಇತಿಹಾಸ ಇಲ್ಲ. ಈ ಕಾಂಗ್ರೆಸ್ ಥರ ಯಾವುದೇ ಒಂದು ಇತಿಹಾಸ ಇಲ್ಲ, ಒಂದು ನಾಯಕರಿಲ್ಲ. ಸೊ ಏನು ಮಾಡ್ತಾರೆ, ಅವರು ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಅಥವಾ ಯಾರು ಅವ್ರಲ್ಲಿ ನೆಗೆಟಿವ್ ನಾಯಕರಿದ್ದಾರೆ ಅವ್ರನ್ನೇ ಬಿಂಬಿಸ್ತಾ ಇದ್ದಾರೆ. ಈ ವಾಟ್ಸಪ್ಪು ಫೇಸ್ಬುಕ್ಗಳ ಮುಖಾಂತರ ಇಲ್ದಿದ್ದು ಕತೆ ಕಟ್ಟಿ ಅವ್ರನ್ನ ಏನೋ ದೊಡ್ಡ ಹೀರೋಗಳು. ಈಗ ಸಾವರ್ಕರ್ ಒಬ್ಬ ಹೇಳಿ ಕ್ಷಮೆ ಕೇಳಿದವನು, ಅವನ್ನೇ ಹೀರೋ ಥರ ಪ್ರತಿಬಿಂಬಿಸ್ತಾ ಇದ್ದಾರೆ. ಸೊ ಜನನೂ ಏನು ಮಾಡ್ತಾ ಇದ್ದಾರೆ, ಪಾಪ ಕೆಲವು ಜನಕ್ಕೆ ಇತಿಹಾಸ ಅಷ್ಟು ಗೊತ್ತಿರಲ್ಲ, ಒಪ್ಕೊತಾ ಇದ್ದಾರೆ ಇವ್ರು ಹೇಳಿದ್ದೆಲ್ಲ. ಯಾಕಂದರೆ ಪೋಸ್ಟ್ ಕಾರ್ಡಲ್ಲಿ ಇದು ವಾಟ್ಸಪ್ ಗ್ರೂಪ್ಗಳಲ್ಲಿ ಡೈಲಿ ಸಂದೇಶಗಳು ಬರ್ತಾ ಇರುತ್ತೆ, ನಿಜ ಏನು ಅಂತ ಒಪ್ಕೊತಾರೆ. ಸೊ ಇವ್ರಿಗೆ ಸುಳ್ಳು ಅನ್ನೋದು ಇವ್ರದ್ದು ದೇವರು. BJPದು ಏನಾದ್ರು ಸಿಂಬಲ್ ಇದ್ದರೆ ಅಥವಾ ಸ್ಲೋಗನ್ ಇದ್ದರೆ ಅದು ಸುಳ್ಳು ಸರ್. ಬಿಹಾರದ ಒಂದು ಅಪಘಾತದ ಒಂದು ಜೀಪ್ ಸುಡೋದನ್ನು ತಗೊಂಡು ಮೊನ್ನೆ ದೆಹಲಿಯಲ್ಲಿ ವಿದ್ಯಾರ್ಥಿ ಸರ್, ಇದು 1-2 ಘಟನೆ ಅಲ್ಲ. CT ರವಿದು ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ದೀವಿ. ಮಾನ ಮರ್ಯಾದೆ ಏನಾದರೂ ಇದ್ದರೆ CT ರವಿಗೆ ದಯಮಾಡಿ ರಾಜಕಾರಣದಿಂದ ದೂರ ಇಡಿ. ನಿಮ್ಮಂಥವ್ರ ಅವಶ್ಯಕತೆ ರಾಜಕಾರಣಕ್ಕಿಲ್ಲ. ಸುಮ್ಮನೆ ಏನಕ್ಕೆ ನೋಡಿ, ಅದ್ಯಾವುದೋ ವಿಡಿಯೋ ತೊಗೊಂಡು ನಾಟಕ ಮಾಡಿದ್ದಾನೆ ಅವನು, ಆ ಮನುಷ್ಯನ ಅವನು ತಪ್ಪು ಮಾಡ್ದ ಮುಲ್ಲ ಅಂದ್ಬಿಟ್ಟು ಅದನ್ನು ಒಪ್ಕೊಬೇಕು. ಆಯಿತು, ತಪ್ಪಾಯಿತು, ಕ್ಷಮಿತು. ಅದು ಒಂದು ಸತಿನಾ? ಅಲ್ಲೊಬ್ಬ ಪ್ರತಾಪ್ ಸಿಂಹ, ಇಲ್ಲೊಬ್ಬ CT ರವಿ, ಅವನೊಬ್ಬ ಬಸವನಗೌಡ ಪಾಟೀಲು, ಬರೀ ಇಂಥವರೇ ತುಂಬಿ ತುಳುಕ್ತಾ ಇದ್ದಾರೆ. ಈಗಾಗಲೇ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ನಾನು ದೊಡ್ಡ ಅಲ್ಲ ರೀ, ಒಬ್ಬ ವಿದ್ಯಾಮಂತ್ರಿ ಅನ್ನೋನಿಗೆ ಒಂದು ರೆಸಿಗ್ನೇಷನ್ ಲೆಟ್ರ್ ಬರೆಯೋಕ್ಕೆ ಬರಲ್ವಂತೆ ಅವ್ನಿಗೆ. ಹೋಗಿ ದೇಶದ ವಿದ್ಯಾಮಂತ್ರಿ ಮಾಡ್ತಾರೆ. ಇಂಥವ್ರನ್ನೆಲ್ಲ ಕಟ್ಕೊಂಡು ನಾವು ದೇಶ ಕಟ್ಟೋಕ್ಕಾಗುತ್ತೇನ್ರಿ? ದಯವಿಟ್ಟು ಜನಗಳು ಈಗಲಾರು ಅರ್ಥ ಮಾಡಬೇಕು. ಆಗಲೇ ಆಗ್ತಾಯಿದೆ, ಶುರು ಮಾಡಿದ್ದಾರೆ ಯೂತ್ಸ್ನೇ ಟೆರರಿಸ್ಟ್ಗಳು, ನಕ್ಸಲೈಟ್ಗಳು ಅಂತ ಬಿಂಬಿಸಕ್ಕೆ ಹೋದವರು. ಸೊ ಇವೆಲ್ಲ ಆಗಲ್ಲ. ಇವ್ರದ್ದು ಮುಗಿದೋದ ಅಧ್ಯಾಯ ಕಂಪ್ಲೀಟ್ ಆಯ್ತು. ಇವ್ರದ್ದು ಇನ್ನೇನು ಪ್ಯಾಕಪ್ ಆಗಬೇಕು, ಮನೆ ಕಡೆಗೆ ಹೋಗಬೇಕು. ನಿಮ್ಮದು ಸರ್ಕಾರದ ಸರ್ಕಾರ ಮಾಡ್ತಾ ಇದ್ರಲ್ಲ ಸರ್, ಆ್ಯಕ್ಷನ್ ಮಾಡ್ತಾ ಇದ್ದಾರಲ್ಲ. ಅವ್ನಿಗೆ ಕಾನೂನು ಮೇಲೆ ಗೌರವ ಇದೆಯಂದರೆ ಪೊಲೀಸವ್ರು ಮನೆ ಬಾಗಿಲಿಗೆ ಹೋಗಿ ನೋಟಿಸ್ ಕೊಡೋಕೆ ಹೋದರೆ ಅವ್ನು ನಡ್ಕೊಂಡೋ ರೀತಿ ಯಾರಾದರೂ ಅವ್ರನ್ನ ಸಮರ್ಥನೆ ಮಾಡೋಕ್ಕಾಗುತ್ತಾ ಭಕ್ತರುಗಳು? ಒಬ್ಬರು ಪೊಲೀಸವ್ರು ಬಂದಾಗ ಎಷ್ಟು ಗೌರವ ಕೊಡ್ತೀವಿ ನಾವು? ದಿನನಿತ್ಯ ರೋಡಲ್ಲಿ ಇರ್ತೀವಿ. ಪೊಲೀಸವ್ರಿಗೆ ಏನು ಗೌರವ ಕೊಡಬೇಕೋ ಕೊಡ್ತೀವಿ. ಯಾಕಂದರೆ ಎಲ್ಲದಕ್ಕಿಂತ ದೊಡ್ಡದು ನಮಗೆ ಕಾನೂನು, ಸಂವಿಧಾನ. ಅದನ್ನು ಪಾಲನೆ ಮಾಡಲಿಲ್ಲ ಅಂದರೆ ಅವನು ಈ ದೇಶದಲ್ಲಿ ಇರೋಕ್ಕೆ ಅರ್ಹನಲ್ಲ. ದಯವಿಟ್ಟು ಅದಕ್ಕೆ ನಮ್ಮ ಎಸ್ ಮನೋಹರ್ KPCC ಕಾರ್ಯದರ್ಶಿ ಹೇಳಿಗಳಿದ್ದು, ಅವ್ರಿಗೆ ಗಡೀಪಾರು ಮಾಡಿ, ದೇಶದಿಂದನೇ ಗಡೀಪಾರು ಮಾಡಿ. ಅವರ ಅವಶ್ಯಕತೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಇಲ್ಲ. ಈಗಾಗಲೇ ಚಿಕ್ಕಮಂಗ್ಳೂರು ಜನತೆ ನೀನು ಬೇಡ ಅದು ಮಾಡ್ತೀವಿ ಸರ್. ಅದನ್ನೇ ನಾವು ಹೇಳ್ದಕ್ಕೆ ಮಾಡೋಕ್ಕಾಗುತ್ತಾ? ಸೊ ಸರ್ಕಾರಕ್ಕೆ ಅದರದ್ದೇ ಆದಂಥ ರೂಲ್ಸ್ಗಳಿರುತ್ತೆ, ಅದೇನಿದೆ ಸೆಕ್ಷನ್ಗಳಿರುತ್ತೆ, ಅದು ಹಾಕ್ಬಿಟ್ಟು ಮಾಡಬೇಕು. ಅದನ್ನು ನಾವು ಒತ್ತಾಯ ಮಾಡ್ತೀವಿ. ಯಾಕಂದರೆ ನಮ್ಮ ಸರ್ಕಾರ ಇಟ್ಕೊಂಡು ನಾವೇ ಮಾಡಿಬಿಟ್ರೆ ಅದು ಸರಿ ಇರಲ್ಲ. ಎಲ್ಲ ಕಡೆಯಿಂದ ಪ್ರೆಷರ್ ಬರಬೇಕಲ್ವ, ಇವನೇನು ಮಾಡ್ತಾಯಿದ್ದಾನೆ ತರಲೆ ಅನ್ನೋದು ಅರ್ಥ ಆಗಬೇಕಲ್ವ ಜನಕ್ಕೆ. ಅವಾಗ ಗಡೀಪಾರು ಮಾಡ್ತಾರೆ. ಗಡೀಪಾರು ಮಾಡೋಕ್ಕೆ ಅರ್ಹ ವ್ಯಕ್ತಿ ಅಂದರೆ CT ರವಿ ಒಬ್ಬ. ಗಡೀಪಾರು ಮಾಡಲು ನಿಮ್ಮ ಸಚಿವರಿಗೆ ಮಿನಿಸ್ಟ್ರಿಗೆ ಸರ್ ನಾವು ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ. ನೀವು ಮಾಧ್ಯಮದವರೇ ಜೊತೆಗೆ ಬಂದಿದ್ದೀರಿ. ಸೊ ಹಿಂದೆ BJP ಇದ್ದಾಗಲೂ ಮನವಿಗಳು ಕೊಟ್ಟಿದ್ದೀವಿ. ಇವ್ರು ತರಲೆಗಳ್ನ, ಈ ಹಸುಗಳ್ನ ಇಟ್ಕೊಂಡು ರಾಜಕೀಯ ಮಾಡ್ತಾರೆ, ಹಿಂದುತ್ವ ಅಂದ್ಕೊಂಡು ರಾಜಕೀಯ ಮಾಡ್ತಾರೆ. ಇದರಿಂದ ಒಬ್ಬಂಗಾದರೂ ಲಾಭ ಇದೆಯಾ? ಅಥವಾ ಯಾವ ಮಕ್ಳಿಗೆ ಭವಿಷ್ಯ ಇದರಿಂದ ಉದ್ಧಾರ ಆಗ್ತಾಯಿದೆ? ನೀವೇ ಹೇಳಿ ಸರ್ ಮಾಧ್ಯಮದವರು. ಬಟ್ ಅದೇ ಇವಾಗ ಒಬ್ಬ ಜವಾಬ್ದಾರಿತ ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷನಾಗಿರತಕ್ಕಂಥ ವಿಜಯೇಂದ್ರ ಅವರ ಹಿನ್ನೆಲೆ ಏನಂತ ಎಲ್ರಿಗೂ ಗೊತ್ತು. ಚೆಕ್ ಮೂಲಕ RTGS ಮೂಲಕ ಲಂಚ ಕಳಿಸ್ಬಿಟ್ಟು ತಂದೆಯನ್ನೇ ಜೈಲಿಗೆ ಕಳಿಸುವಂಥ ಗಿರಾಕಿ ಅವನು ಏನು ನೈತಿಕತೆ ಇದೆ? ಯಾವುದೇ ಒಂದು ಗೃಹ ಸಚಿವರಾಗಲಿ, ಒಬ್ಬರು ಸಚಿವರಾಗಿ ಬಗ್ಗೆ ಮಾತಾಡುವಾಗ ಬಳಸುವಂಥ ಪದ, ರಾಜಕೀಯವಾಗಿ ಮಾತಾಡಲಿ, ಬಳಸುವಂಥ ಪದ, ಕೀಳು ಮಟ್ಟದ ಪದ, ಸಿಂಗುಲರ್ ವರ್ಡನ್ನು ಯೂಸ್ ಮಾಡೋದು ಅದು ಖಂಡನೀಯ. ಕೂಡಲೇ ಪ್ರಿಯಾಂಕಾ ಖರ್ಗೆ ಅವರಿಗೆ ಕ್ಷಮೆ ಯಾಚಿಸಬೇಕು. ಅದೇ ರೀತಿ CT ರವಿಯವರ ರಾಜಕೀಯ ಇತಿಹಾಸ ಎಲ್ರಿಗೂ ಗೊತ್ತು. ಅವರು ಯಾವ ರೀತಿ ಈ ಹಿಂದೆ ಅವರು ಕುಡಿದು ಕಾರು ಚಲಾಯಿಸಿ ಇಬ್ಬರು ಅಮಾಯಕರ ಸಾವಿಕಾರರಾದರು. ಅದೇ ರೀತಿ ಅವರು ಲೂಟಿ ಮಾಡಿ ಇಡೀ ಚಿಕ್ಕಮಂಗ್ಳೂರು ಜನ ಅವ ಕಡೆ ಕೇಳಿ BJPಯವರು ಹೇಳ್ತಾರೆ ಅವನೊಬ್ಬ ಲೂಟಿಕೋರ ಅಂತೇಳಿ. ಅವನು ಮಾತಾಡುವಂಥ ಸಂಸ್ಕೃತಿಯ ಸುಮ್ಮನೆ ಮಾತಾಡ್ತಾರೆ. ಯಾವುದೋ ಒಂದು ಬೋಗಸ್ ವಿಡಿಯೋ ತರೋದು, ಅದನ್ನ ಅವರು ಬಿಹಾರದ ವಿಡಿಯೋ ತೋರಿಸಿ ಇಲ್ಲಿ ಅದನ್ನು ಮುಸ್ಲಿಮ್ಸಿಗೆ ನೋಡಿ. ಯಾವುದೇ ಧರ್ಮ, ಯಾವುದೇ ಜಾತಿಯಲ್ಲಿ ಎಲ್ಲರಿಗೂ ಅವ್ರದ್ದೇ ಆದಂಥ ನೈತಿಕತೆ ಇದೆ. ಎಲ್ಲರೂ ಡಾಕ್ಟ್ರು, ಇಂಜಿನಿಯರು, IAS ಆಗಲಿಕ್ಕಾಗೋದಿಲ್ಲ. ಅದು ಅವ್ರದ್ದೇ ಆದಂಥ ಕೆಲಸ ಮಾಡೋಂಥವ್ರು ಇರ್ತಾರೆ. ಕೂಲಿ ಮಾಡೋನಿಲ್ಲದೆ ಕಟ್ಟಕ್ಕಾಗತ್ತಾ?
ಅದ್ರ ಬಗ್ಗೆ ಅವರು ಅವಹೇಳನ ಮಾತಿಗೆ ಅಕ್ಷರತೆ ಎದೆ ಸುರಿದ್ರೆ ಅಕ್ಷರತೆ ಇಲ್ಲ, ಅದೆಲ್ಲ ಒಬ್ಬ ನಾಯಕನಾಗಿ ಮಾತಾಡುವಂಥ ಮಾತು. ಈ 140 ಕೋಟಿ ಜನಸಂಖ್ಯೆ ಇರುವಂಥ ದೇಶದಲ್ಲಿ ಎಲ್ಲರೂ ಕೂಡ ಅವರವ್ರ ಕೆಲಸ ಅವರು ಮಾಡ್ತಾರೆ. ಈಗ ನಿಮ್ಮದೇ ಸರ್ಕಾರ ಇದೆ, ದ್ವೇಷ ಕೋಮು ದ್ವೇಷ ಭಾಷಣಕಾರರಿಗೆ ಕಠಿಣ ಶಿಕ್ಷೆ ಕಾನೂನು ಹೌದು, ಅದು ತಂದಿದೆ, ಅದು ಜಾರಿ ಆಗಬೇಕು. ನಾವು ಕೂಡ ಹೋಮ್ ಮಿನಿಸ್ಟರ್ ಹತ್ರ ಹೋಗಿ CP ಮಿನಿಸ್ಟರ್ ಹತ್ರ ಹೋಗಿ ಅದನ್ನು ಪುನಃ ಪ್ರಸ್ತಾಪ ಮಾಡ್ತೇವೆ. ಇದನ್ನು ನಾವು ಈ ಕೂಡಲೇ ಈ ಕಠಿಣ ಯಾರೇ ಇರಲಿ ಅದು ದ್ವೇಷ ಭಾಷಣ ಮಾಡುವಂಥದ್ದು, ಅವಹೇಳನಕಾರಿ ಭಾಷಣ ಮಾಡುವಂಥದ್ದನ್ನು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾವು ಕೂಡ ಹೋಗಿ ನಾವು ಹೇಳ್ತೇವೆ. ಕ್ಯಾಮ್ರಾಮನ್ ಮದನ್ ಜೊತೆ ಹಜರತ್ ನದಾಫ್, ವಾರ್ತಾಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ